ಯಾವ ಹೂವು ಯಾರ ಮುಡಿಗೋ ಭಾಗ 77. ಪಂಕಜ್ ಮತ್ತು ಪ್ರೀತಮ್ ಮಾತನಾಡುತ್ತಾ ಪಾರ್ಕಿಂಗ್ ಬಳಿ ಬಂದರು. ಪಂಕಜ್, ಪ್ರೀತಮ್ ಅಮ್ಮ ಕೇಳಿದ್ರು, ನಿನ್ನನ್ನು ಮನೆಗೆ ಕರ್ಕೊಂಡು ಬಾ ಅಂದರು. ಇವತ್ತು ನಮ್ಮನೆಗೆ ಬಾರೋ ಎಂದ. ಪ್ರೀತಮ್, ಬೇಡ ಕಣೋ, ಯಾಕೆ ನಿಮಗೆ ತೊಂದರೆ ಎಂದ. ಪಂಕಜ್, ಇದರಲ್ಲಿ ತೊಂದರೆ ಏನೋ, ನಮ್ಮನೇಲಿ ನೀನು ಒಬ್ಬ ಅಂದ್ಕೊಂಡಿದ್ದೀವಿ. ಅಮ್ಮ ನನ್ನನ್ನು ಹೇಗೆ ಮಗ ಅಂದ್ಕೊಂಡಿದ್ದಾರೆ ಹಾಗೆ ನಿನ್ನನ್ನು ಕೂಡ ತಿಳ್ಕೊಂಡಿದ್ದಾರೆ. ನನ್ನಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಮ್ಮಂಗೆ. ಇನ್ನು ಅಪ್ಪ ನಿನ್ನನ್ನು ಮೊದಲಿನಿಂದಲೂ ಇಷ್ಟಪಡ್ತಾರೆ. ಅವರು ನಿನ್ನನ್ನು ಕೂಡ ಮಗನ ಥರ ಅಂದ್ಕೊಂಡಿದ್ದಾರೆ. ಇನ್ನು ಪಲ್ಲವಿ, ನೀನು ನಮ್ಮನೆಗೆ ಬಂದಾಗ ನೀನು ಡಿಟೆಕ್ಟಿವ್ ಅಂತ ಮೊದಲ ಸಲ ಗೊತ್ತಾಯ್ತೋ ನಿನ್ನ ಫ್ಯಾನ್ ಆಗಿದ್ದಾಳೆ. ಪ್ರೀತಮಣ್ಣ ಹೇಗಿದ್ದಾರೆ, ಮತ್ತೆ ನಮ್ಮನೆಗೆ ಯಾವಾಗ ಕರ್ಕೊಂಡು ಬರ್ತೀರಾ ಅಂತ ಕೇಳ್ತಾನೇ ಇರ್ತಾಳೆ. ನನ್ನ ತಮ್ಮನಿಗೆ ನೀನೇ ಇನ್ಸ್ಪಿರೇಷನ್. ಅವನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ದಾನೆ. ಇನ್ನು ನನ್ನ ತಂಗಿ ನಿನ್ನನ್ನು ಒಂದು ಸಲ ಕೂಡ ಮೀಟ್ ಮಾಡದೆ ಇದ್ದರೂ ನೀನು ಡಿಪಾರ್ಟ್ಮೆಂಟ್ಗೆ ಸೇರಿದಾಗಿನಿಂದ ನೀನು ಸಾಲ್ವ್ ಮಾಡಿದ ಕೇಸ್ ಬಗ್ಗೆ, ನಿನ್ನ ಸಾಹಸದ ಬಗ್ಗೆ ಆರ್ಟಿಕಲ್ ಬಂದಿದ್ದ ಪೇಪರ್ಗಳನ್ನು ಕಟ್ ಮಾಡಿ ಫೈಲ್ ಮಾಡಿ ಇಟ್ಕೊಂಡಿದ್ಲು. ಆ ಫೈಲ್ ಇನ್ನೂ ಅವಳ ರೂಮ್ನ ವಾರ್ಡ್ರೋಬ್ನಲ್ಲಿ ಹಾಗೇ ಇದೆ. ಸ್ಟಡೀಸ್ಗೆ ಅಂತ ಅಬ್ರಾಡ್ಗೆ ಹೋಗಿ 5 ವರ್ಷ ಆಯಿತು. ಇನ್ನೇನು 1 ತಿಂಗಳಲ್ಲಿ ವಾಪಸ್ ಬರ್ತಾಳೆ. ಅವಳಿಗೆ ಫೋನ್ ಮಾಡಿದಾಗಲೆಲ್ಲ ನನ್ನನ್ನು ಹೇಗಿದೆಯಾ ಅಂತ ಕೇಳೋ ಮೊದಲು ಪ್ರೀತಮ್ ಸರ್ ಹೇಗಿದ್ದಾರೆ ಅಂತ ಕೇಳ್ತಾಳೆ. ತುಂಬ ಸಲ ನಿನ್ನ ಬಗ್ಗೆ ವಿಚಾರಿಸಿದಾಳೆ. ಆದರೆ ನನಗೂ ಕೂಡ ನಿನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಿನ್ನನ್ನು 4 ವರ್ಷದಿಂದ ನೋಡೇ ಇರಲಿಲ್ಲ. ಬರೀ ಫೋನಲ್ಲಷ್ಟೇ ಮಾತಾಡಿದ್ದು. ಆಗೆಲ್ಲ ನೀನು ನಿನ್ನ ಬಗ್ಗೆ ಏನೂ ಹೇಳಿರಲಿಲ್ಲ. ಅಮ್ಮ ತುಂಬ ಸಲ ಕೇಳಿದರು, ನಿನಗೆ ಮದುವೆ ಆಗಿದೆಯಾ ಅಂತ. ನಾನು ಹ್ಞೂ ಎಂದಷ್ಟೇ ಹೇಳಿದ್ದೆ. ನಿನ್ನನ್ನು ಮೀಟ್ ಮಾಡಿದ ಮೇಲೆ ನಿನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳು ನನಗೆ ಗೊತ್ತಾದರೂ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಹೇಳಿದರೆ ನೊಂದ್ಕೋತಾರೆ. ಮೊದಲ ಸಲ ಮನೆಗೆ ಬಂದಾಗ ನಿನ್ನ ಆರೋಗ್ಯ ಸರಿಯಿಲ್ಲ ಅಂತ ನಿನ್ನನ್ನು ಅಮ್ಮ ಯಾವ ಪ್ರಶ್ನೆ ಕೇಳಿಲ್ಲ. ಈ ಸಲ ಬಂದರೆ ಕೇಳ್ತಾರೆ. ಬೇಜಾರು ಮಾಡ್ಕೊಬೇಡ ಎಂದ. ಪ್ರೀತಮ್, ಇಲ್ಲ, ಯಾಕೆ ಬೇಜಾರು ಮಾಡ್ಕೊಳ್ಳಿ. ಅಮ್ಮ ಅಪ್ಪ ಏನಾದರೂ ಕೇಳಿದ್ರೆ ನಾನು ಮುಚ್ಚಿಡದೆ ಎಲ್ಲ ಹೇಳ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ ಆಯಿತಾ ಎಂದು ಅವನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಿದ. ಅವರು ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ರಾಹುಲ್ ಅಲ್ಲಿಗೆ ಬಂದ. ಪಂಕಜ್, ಸರಿ ಕಣೋ ರಾಹುಲ್, ನಾನಿನ್ನು ಹೊರಡ್ತೀವಿ. ಸಂಡೇ ವಿಕ್ರಮ್ ಮನೆಗೆ ಮಿಸ್ ಮಾಡದೆ ರಮ್ಯಾನು ಕರ್ಕೊಂಡು ಬಾ ಎಂದ. ರಾಹುಲ್, ಸರಿ ಕಣೋ, ಆದರೆ ಎಲ್ಲರೂ ಒಂದೇ ಕಾರ್ನಲ್ಲಿ ಹೋಗಬಹುದಾ ಎಂದ. ಪಂಕಜ್, 2 ಕಾರ್ ಯಾಕೋ, ಡ್ರೈವ್ ಮಾಡೋದು ಕಷ್ಟ ಆಗುತ್ತೆ. ನಾವು ಹೋಗ್ತಿರೋದು 7 ಜನ. ಒಂದೇ ಕಾರ್ ಸಾಕು, ಅಡ್ಜಸ್ಟ್ ಆಗುತ್ತೆ. 4 ಜನ ಡ್ರೈವರ್ ಇರ್ತೀವಿ. ಸ್ವಲ್ಪ ಹೊತ್ತು ಒಬ್ಬೊಬ್ಬರು ಡ್ರೈವ್ ಮಾಡಬಹುದು. ನಿತಿನ್ನ ಬಿಟ್ಟರು ಇನ್ನು ನಾವು 3 ಜನ ಇರ್ತೀವಿ ಎಂದ. ರಾಹುಲ್, ಸರಿ ಕಣೋ, ಹಾಗೆ ಮಾಡೋಣ. ಎಸ್ಟೇಟ್ ರೋಡ್ನಲ್ಲಿ ಡ್ರೈವ್ ಮಾಡೋದು ಕಷ್ಟ ಇರುತ್ತೆ. ಎಲ್ಲರೂ ಒಂದೇ ಕಾರ್ನಲ್ಲಿ ಹೋದರೆ ಹೇಗೋ ಮ್ಯಾನೇಜ್ ಮಾಡಬಹುದು. ಸರಿ ಕಣೋ, ನಾನಿನ್ನು ಹೊರಡ್ತೀನಿ. ನಾಳೆ ಆದಷ್ಟು ಬೇಗ ಮನೆಗೆ ಹೋಗಬೇಕು. ಬೇಗ ಬಂದು ಬಿಡು ಎಂದ. ಪಂಕಜ್, ಸರಿ ಕಣೋ, ಬೇಗ ಬರ್ತೀನಿ. ಸಂಡೇ ನಾವ್ಯಾರೂ ಇರಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಡಾಕ್ಟರ್ ಷಣ್ಮುಖ, ಡಾಕ್ಟರ್ ನಿರಂಜನ್, ಡಾಕ್ಟರ್ ಕವಿತಾ ಎಲ್ಲರೂ ಇರ್ತಾರಲ್ಲ, ಏನು ಯೋಚನೆ ಇಲ್ಲ. ನಿಶ್ಚಿಂತೆಯಾಗಿ ನಾವೆಲ್ಲ ವಿಕ್ರಮ್ ಮನೆಗೆ ಹೋಗಿ ಬರಬಹುದು ಎಂದ. ಎಲ್ಲರೂ ಮನೆಗೆ ಹೊರಟರು. ಪ್ರೀತಮ್ ಪಂಕಜ್ ಜೊತೆ ಅವರ ಮನೆಗೆ ಬಂದ. ಪಂಕಜ್ ತಾಯಿ ಸುಶೀಲಾ, ಪ್ರೀತಮ್ ಚೆನ್ನಾಗಿದ್ದೇನಪ್ಪ, ಬಾ ಕೂತ್ಕೋ, ಕಾಫಿ ತರ್ತೀನಿ ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಲ್ಲವಿ, ಅಣ್ಣ ಹೇಗಿದ್ದೀರಾ, ಎಷ್ಟು ದಿನ ಆಯಿತು, ನೀವು ಮನೆಗೆ ಬಂದು ಆವಾಗವಾಗ ಬನ್ನಿ ಅಣ್ಣ ಪ್ಲೀಸ್ ಎಂದಳು. ಪ್ರೀತಮ್, ಸರಿನಮ್ಮ ಬರ್ತೀನಿ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಎಂದ. ಪಲ್ಲವಿ, ಅಣ್ಣ ನನ್ನನ್ನು ನೀವು ಅಂತ ಕರಿಬೇಡಿ, ಪಲ್ಲವಿ ಅಂತ ಏಕವಚನದಲ್ಲೇ ಮಾತಾಡಿಸಿ. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ. ನಿಮ್ಮನ್ನು ನೋಡಿದರೆ ನನ್ನ ಸ್ವಂತ ಅಣ್ಣನ ಹಾಗೆ ಫೀಲ್ ಆಗುತ್ತೆ ಎಂದಳು. ಸರಳಿ ಅಲ್ಲಿಗೆ ಬಂದ ಪಂಕಜ್ ತಮ್ಮ ಸಂಜಯ್, ಹಾಗಿದ್ರೆ ನಾನು ನಿಮಗೆ ತಮ್ಮ ಅಲ್ವಾ ಅತ್ತಿಗೆ ಎಂದ. ಪಲ್ಲವಿ, ಅಯ್ಯೋ ನೀನು ನನ್ನ ಗಂಡನ ತಮ್ಮ, ಮೈದಾ ಹಿಟ್ಟು. ನಾನು ನಿನಗೆ ಅಮ್ಮ ಆಗಬಹುದು, ಆದರೆ ಅಕ್ಕ ಆಗೋಕ್ಕೆ ಆಗಲ್ಲ ಎಂದಳು.
ಸುಶೀಲಾ ಕಾಫಿ ತಂದು ಎಲ್ಲರಿಗೂ ಕೊಟ್ಟಳು. ಸುಶೀಲಾ, ಪ್ರೀತಮ್ ಅವತ್ತು ನಿನಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಕೇಳಲಿಲ್ಲ. ಅಮ್ಮ ಮತ್ತು ನಿನ್ನ ಹೆಂಡತಿ ಹೇಗಿದ್ದಾರೆ, ಮಕ್ಕಳು ಇದ್ದಾರಾ ಎಂದಳು. ಅಮ್ಮ ಅನ್ನೋ ಪದ ಕೇಳುತ್ತಿದ್ದ ಹಾಗೆ ಪ್ರೀತಮ್ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ, ಅಮ್ಮ, ನಿಮ್ಮ ಹತ್ರ ಯಾವ ಮುಚ್ಚುಮರೆ ಇಲ್ಲದೆ ನನ್ನ ಜೀವನದಲ್ಲಿ ನಡೆದ ಎಲ್ಲ ಕಹಿ ಘಟನೆಗಳನ್ನು ಹೇಳ್ತೀನಿ ಎಂದವನು ತನ್ನ ಜೀವನದ ಕಥೆಯನ್ನು ಎಲ್ಲರ ಮುಂದೆ ಹೇಳಿ ಮುಗಿಸಿದ. ಎಲ್ಲರ ಕಣ್ಣಲ್ಲೂ ನೀರು ತುಂಬಿತ್ತು. ಸುಶೀಲಾ ಮತ್ತು ಪಲ್ಲವಿ ಅಳುತ್ತಿದ್ದರು. ಸುಶೀಲಾ ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ, ನಿಮ್ಮ ತಾಯಿ ತುಂಬ ಒಳ್ಳೆಯವರು, ನಿನಗೋಸ್ಕರ ಎಲ್ಲ ಸಹಿಸಿಕೊಂಡ್ರು. ನಿನ್ನ ಹೆಂಡತಿ ಅನ್ನೋ ಆ ಹೆಮ್ಮಾರಿ ಹೆಣ್ಣು ಅನ್ನಿಸ್ಕೊಳ್ಳೋ ಯೋಗ್ಯತೆ ಕೂಡ ಅವಳಿಗಿಲ್ಲ. ಬಿಟ್ಬಿಡು ಪ್ರೀತಮ್, ನಿನ್ನ ಹಳೆಯ ನೆನಪುಗಳನ್ನು. ಇನ್ಮೇಲೆ ಇದೇ ನಿನ್ನ ಮನೆ, ನಾನು ನಿನ್ನ ಅಮ್ಮನ ಹಾಗೆ ಎಂದಳು. ಪಲ್ಲವಿ, ನಿಮ್ಮನ್ನು ಮಾತಿಗಷ್ಟೇ ಅಣ್ಣ ಅಂತ ಕರೀತಿಲ್ಲ. ಇವತ್ತಿಂದ ನೀವು ನನಗೆ ನಿಜವಾಗ್ಲೂ ಅಣ್ಣ, ನನಗೆ ದೇವರು ಕೊಟ್ಟಿರೋ ಅಣ್ಣ ಎಂದು ಅವನ ಕೈ ಹಿಡಿದುಕೊಂಡಳು. ಸಂಜೆ, ಪ್ರೀತಮ್ರೋ, ನಿಮ್ಮ ಧೈರ್ಯ ಸಾಹಸ ಎಲ್ಲವನ್ನು ನೋಡಿ ನಾನು ನಿಮ್ಮಿಂದ ಇನ್ಸ್ಪೈರ್ ಆಗಿ ಈ ಕೆಲಸ ಆರಿಸಿಕೊಂಡೆ. ಆದರೆ ನಾನು ಊಹಿಸೋಕ್ಕೂ ಸಾಧ್ಯ ಇಲ್ಲದೆ ಇರೋ ನೋವು ನಿಮ್ಮ ಮನಸ್ಸಿನಲ್ಲಿದೆ. ಜೀವನದಲ್ಲಿ ಅಷ್ಟೆಲ್ಲ ಕಷ್ಟನ ಅನುಭವಿಸಿ ಮನಸ್ಸಲ್ಲಿ ಇಷ್ಟೆಲ್ಲ ನೋವು ಇಟ್ಕೊಂಡು ನೀವು ಎಷ್ಟು ನಿಗೂಢವಾಗಿರೋ ಕಷ್ಟವಾಗಿರೋ ಕೇಸ್ನೆಲ್ಲ ಸಾಲ್ವ್ ಮಾಡಿದ್ದೀರಾ. ರಿಯಲಿ ಗ್ರೇಟ್ ಬ್ರೋ, ರಿಯಲಿ ಗ್ರೇಟ್ ಎಂದು ತನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ. ಸುಶೀಲಾ, ಇದೆಲ್ಲದರ ಮಧ್ಯೆ ಒಂದು ಸಮಾಧಾನ ಅಂದರೆ ಆ ರಾಕ್ಷಸಿಗೆ ಆ ದೇವರು ಕೊಟ್ಟ ಶಿಕ್ಷೆ, ಅದನ್ನು ನೀನು ನೋಡೋ ಹಾಗೆ ಮಾಡಿತು. ನನಗಂತೂ ಮನಸ್ಸಿಗೆ ನೆಮ್ಮದಿಯಾಯಿತು ಎಂದಳು. ಪಲ್ಲವಿ, ಹೌದು ಅಣ್ಣ, ಅದೊಂದು ನೆಮ್ಮದಿ ತರೋ ವಿಷಯನೇ. ಅವಳಂಥ ಹೆಣ್ಣು ಮಕ್ಕಳಿಂದ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಎಂದಳು. ಈ ಕಥೆನೆಲ್ಲ ಇನ್ನೊಂದು ಹೆಣ್ಣು ಹೃದಯ ಕೇಳಿ ಕಣ್ಣೀರು ಹಾಕುತ್ತಿತ್ತು. ಅದು ಬೇರೆ ಯಾರೂ ಅಲ್ಲ, ಪಂಕಜ್ನ ತಂಗಿ ಶರಣ್ಯ. ಪ್ರೀತಮ್ ತನ್ನ ಕತೆ ಹೇಳೋಕೆ ಶುರು ಮಾಡಿದಾಗಲೇ ಸಂಜೆ ಯಾರಿಗೂ ತಿಳಿಯದ ಹಾಗೆ ತನ್ನ ಅಕ್ಕನಿಗೆ ಕಾಲ್ ಮಾಡಿದ್ದ. ಶರಣ್ಯ ತಾನು ಯಾರಿಗೂ ತಿಳಿಯದ ಹಾಗೆ ಪ್ರೀತಿ ಮಾಡಿದ್ದ ಪ್ರೀತಮ್ ಕಥೆಯನ್ನು ಕೇಳಿ ಅಳುತ್ತಿದ್ದಳು. ಇಲ್ಲಿ ಯಾರಿಗೂ ತಿಳಿಯದ ಇನ್ನೊಂದು ಪ್ರೇಮ ಕಥೆ ಇದೆ. ಪಂಕಜ್ ಓದುತ್ತಿದ್ದ ಸಮಯದಲ್ಲಿ ಪ್ರೀತಮ್ನನ್ನು ತುಂಬ ಸಲ ಮನೆಗೆ ಕರೆದುಕೊಂಡು ಬಂದಿದ್ದ. ಆಗೆಲ್ಲ ಶರಣ್ಯ ಪ್ರೀತಮ್ನನ್ನು ಒಮ್ಮೆಯೂ ಮಾತನಾಡಿಸಿರಲಿಲ್ಲ. ಆದರೆ ಮೊದಲ ಸಲ ನೋಡಿದಾಗಲೇ ಅವಳಿಗೆ ಅವನ ಮೇಲೆ ಪ್ರೀತಿಯಾಗಿತ್ತು. ಅವಳು ತನ್ನ ಪ್ರೀತಿಯನ್ನು ಪ್ರೀತಮ್ಗೆ ಹೇಳಬೇಕು ಎನ್ನುವಷ್ಟರಲ್ಲಿ ಅವನು ಮನೆಗೆ ಬರುವುದು ನಿಂತು ಹೋಗಿತ್ತು. ಪಂಕಜ್ ಒಮ್ಮೆ ತನ್ನ ತಾಯಿಯ ಬಳಿ ಹೇಳಿದ್ದನ್ನು ಶರಣ್ಯ ಕೇಳಿಸಿಕೊಂಡಿದ್ದಳು. ಪ್ರೀತಮ್ ತನ್ನ ಎಜುಕೇಷನ್ಗೋಸ್ಕರ ಬೇರೆ ಕಡೆ ಹೋಗಿದ್ದಾನೆ, ಅವನು ಬರೋದು ಯಾವಾಗ ಗೊತ್ತಿಲ್ಲ ಎಂದಿದ್ದ. ಪ್ರೀತಮ್ ಮೇಲಿನ ಅವಳ ಪ್ರೀತಿ ಹೃದಯದಲ್ಲಿ ಗಟ್ಟಿಯಾಗಿ ಬೇರೂರಿತ್ತು. ಮುಂದೇನು? ಸಾನ್ವಿ, ನೀತು ಅವರ ಜೊತೆಗೆ ಶರಣ್ಯ ಪ್ರೀತಿ ಕೂಡ ಸಕ್ಸಸ್ ಆಗುತ್ತಾ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.